ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಿಮಗೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಇದು ನಮ್ಮ ಆಂಟಿರ ತೋಟ. ನನಗೆ ರಜಾ ಇದ್ದಿದ್ದರಿಂದ ನಮ್ಮ ಇನ್ನೊಬ್ಬರು ಆಂಟಿ ಮತ್ತು ನಾನು ಇಬ್ಬರು ನಮ್ಮ ಆಂಟಿ ಮನೆಗೆ ಬಂದಿದ್ವಿ. ಸೊ ಇದು ನಮ್ಮ ಆಂಟಿರ ಅಡಿಕೆ ತೋಟ. ಹಳ್ಳಿ ಲೈಫ್ ಹೇಗಿರುತ್ತೆ ಅಂತ ನಾವು ಹಳ್ಳಿಯವರಾದ ನಮಗೂ ಗೊತ್ತು, ಹಳ್ಳಿಯವ್ರು ನೀವಾಗಿದ್ದರೆ ನಿಮಗೂ ಗೊತ್ತಿರುತ್ತೆ, ಟೌನರ್ ಆಗಿದ್ರೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಾವು ಇವತ್ತು ಒಂದು ಸ್ಪೆಷಲ್ ಪಲ್ಯನ ಮಾಡೋಣ ಅಂತ ತೋಟದೊಳಗೆ ಬಂದು ಒಂದು ಕಾಯಿನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಯಾವ ಕಾಯಿ ಅಂತ ಮುಂದೆ ಬರುತ್ತೆ ನೋಡ್ತಾ ಇರಿ. ಹಾಗೆ ನಾನು ರೀಲ್ ಮಾಡೋಣ ಅಂತ ಒಂದು ವಿಡಿಯೋನ ಮಾಡಿದೆ. ತುಂಬ ಚೆನ್ನಾಗಿತ್ತು ತೋಟ. ಫಸ್ಟ್ ನಾವು ಕರ್ಬೇವಿನ ಸೊಪ್ಪು ಕೊಯ್ಕೊಳ್ಳೋಣ ಅಂತ ಕೊಯ್ಕೊಂಡ್ವಿ. ನಮ್ಮ ಆಂಟಿರ ತೋಟದಲ್ಲೇ ಒಂದು 2-3 ಹತ್ರ ಕರ್ಬೇವಿನ ಸೊಪ್ಪಿದೆ. ನಮ್ಮ ಆಂಟಿರು ಇರೋ ಮನೆಯನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ, ಹಾಗಾಗಿ ಕೆಲಸದವ್ರು ಬಂದಿದ್ದರು. ಹಾಗೆ ನಾವು ಕರ್ಬೇವಿನ ಸೊಪ್ಪು ಮತ್ತು ಏನಾದರೂ ಅಂದರೆ ತೋಟದೊಳಗಡೆ ಐಟಮ್ ಸಿಗುತ್ತೆ ಅಲ್ವಾ, ತಿಂಡಿ ಅಡುಗೆ ಮಾಡೋಕ್ಕೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಬ್ಬರು ಸಹ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊಯ್ಕೊಂಡ್ವಿ. ಹಳ್ಳಿನಲ್ಲಿ ಕರ್ಬೇವಿನ ಸೊಪ್ಪಿಗೇನು ಬರ ಇರಲ್ಲ ಬಿಡಿ ಅಲ್ವಾ, ಎಲ್ಲ ಕಡೆ ತೋಟದಲ್ಲಿ ಅಲ್ಲಲ್ಲೇ ಬದಿನ ಮೇಲೆ ಹಾಕಿರ್ತಾರೆ. ಹಾಗೆ ನಮ್ಮ ಆಂಟಿ ಸ್ವಲ್ಪ ಅಲ್ಲಿ ಯಾವುದೋ ಸಾರಿಗೆ ಹಾಕೋ ಸೊಪ್ಪು ಇತ್ತು ಅಂತ ಅವರು ಕಿತ್ಕೊಂಡ್ರು. ಫ್ರೆಂಡ್ಸ್, ನಾನು ಇದನ್ನೇ ಹೇಳಿದ್ದು ಸ್ಪೆಷಲ್ ಕಾಯಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಕೆಲವು ಕಡೆ ಕೆಲವು ಥರ ಕರೀತಾರೆ. ನಮ್ಮ ಕಡೆ ನಾವು ಇದನ್ನು ಪರಂಗಿ ಹಣ್ಣು ಅಂತೀವಿ. ನಮ್ಮ ಆಂಟಿ ಊರ ಕಡೆ ಪಪ್ಪಾಯ ಕಾಯಿ ಪಪ್ಪಾಯ ಹಣ್ಣು ಅಂತಾರೆ. ಸೊ ಇದರಿಂದ ಪಲ್ಯ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನಾವು ಈ ಪಪ್ಪಾಯ ಕಾಯಿನ ಕೊಯ್ಕೊಂಡು ಹಾಲೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ, ಅಂದರೆ ಸ್ವಚ್ಛ ಮಾಡಿ ತೊಗೊಂಡೋದ್ವಿ. ಒಂದು ಪಾತ್ರೆಯಲ್ಲಿ ಹಾಕಿಟ್ವಿ. ನೆಕ್ಸ್ಟು ನಾನು ಅದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಕೊಟ್ಟೆ. ನೆಕ್ಸ್ಟ್ ನಮ್ಮ ಆಂಟಿ ಅದನ್ನು ಹಚ್ಚಿದ್ರು. ಯಾವುದೇ ತರಕಾರಿ ಆಗಲಿ ಯಾವುದೇ ಒಂದು ಕಾಯಿ ಆಗಲಿ ನಾವು ತಿನ್ನಲೇಬೇಕು, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದನ್ನ. ಪರಂಗಿಕಾಯಿಂದ ಸ್ವಲ್ಪ ಹೀಟ್ ಇರುತ್ತೆ ಅಂತಾರೆ, ಬಟ್ ಅದು ಹೆಲ್ದಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಈ ಥರ ಎಲ್ಲ ನಾನು ಕ್ಲೀನ್ ಮಾಡಿಕೊಟ್ಟೆ. ನೆಕ್ಸ್ಟು ನಮ್ಮ ಆಂಟಿ ಅದನ್ನೆಲ್ಲ ಹಚ್ಚಿ ನೀಟಾಗಿ ಹಚ್ಚಿದ್ರು. ನೆಕ್ಸ್ಟು ನಾನು ಅಂದರೆ ಪರಂಗಿಕಾಯಿ ಅಥವಾ ಪಪ್ಪಾಯಕಾಯಿ ತುಂಬ ಹೀಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಈಕ್ವಲ್ ಆಗಲಿ ಅಂತ ಒಂದೆರಡು ಕ್ಯಾರೆಟ್ ಹಚ್ಚಿದೆ. ನೆಕ್ಸ್ಟು ಟೊಮೊಟೊನೂ ಹಚ್ಕೊಟ್ಟೆ. ಅಂದರೆ ಪಲ್ಯಕ್ಕೆ ಬರೀ ಪರಂಗಿಕಾಯಿ ಅಥವಾ ಪಪ್ಪಾಯಕಾಯಿ ಆದರೆ ಹೀಟು ಅಂತಾರೆ ಅಂತ ಹೇಳಿಬಿಟ್ಟು, ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ ಹಾಕಿದ್ವಿ. ನೆಕ್ಸ್ಟು ಟೊಮೊಟೊನೂ ಹಚ್ಕೊಟ್ಟೆ. ಈ ಒಂದು ಪರಂಗಿಕಾಯಿ ಪಲ್ಯ ಮಾಡೋದ್ರಿಂದ ಹೆಚ್ಚಿನ ತರಕಾರಿ ಅಗತ್ಯ ಇರಲ್ಲ, ಅದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತರಕಾರಿ ಇಲ್ಲದಿದ್ದಾಗ ಮನೆ ಹತ್ರ ಪಪ್ಪಾಯ ಅಥವಾ ಪರಂಗಿಕಾಯಿ ಇದ್ದರೆ ನಾವು ಅದನ್ನು ಕಟ್ ಮಾಡಿ ಪಲ್ಯನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಗೆ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಯಾವುದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಪಲ್ಯ ಮಾಡಿದ್ದು ಅಂತ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಈ ಥರ ಟೊಮೊಟೊ ಎಲ್ಲ ಹಚ್ಕೊಟ್ಟೆ. ನೆಕ್ಸ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂದರೆ ಈರುಳ್ಳಿನೂ ಸಹ ಹಚ್ಕೊಂಡ್ವಿ, ಅಂದರೆ ಒಗ್ಗರಣೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿನ ಹಚ್ಕೊಂಡ್ವಿ. ಗೈಸ್ ನೋಡಿ, ಇಲ್ಲಿ ನಾವು ಕ್ಯಾರೆಟು ಟೊಮೊಟೊ ಮತ್ತು ಈರುಳ್ಳಿನ ಹಚ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ. ನಾವೊಂದು ಮಿಕ್ಸಿ ಜಾರ್ಗೆ ಕಡಲೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು, ಒಣಮೆಣಸಿನ್ಕಾಯಿ ಹಾಕ್ಬೋದು, ಹಾಗೆ ಸ್ವಲ್ಪ ಹಸಿ ಶುಂಠಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಹಾಗೆ ಕಾಯಿಯನ್ನು ಹಾಕಬೇಕಾಗುತ್ತೆ. ಇದೆಲ್ಲವನ್ನು ರುಬ್ಬಬೇಕು. ಅಷ್ಟರಲ್ಲಿ ನಾವಿಲ್ಲಿ ನೆಕ್ಸ್ಟು ನಾವಲ್ಲಿ ಖಾರ ರುಬ್ಬೋ ಅಷ್ಟರಲ್ಲಿ ಇಲ್ಲಿ ಏನು ಮಾಡ್ಕೋಬೇಕು, ಈ ಹಚ್ಚಿದಂಥ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟು ಇದೆಲ್ಲವನ್ನು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು, ಕರಿಬೇವು ಎಲ್ಲ ಹಾಕಿ. ನೆಕ್ಸ್ಟು ನಾವು ಈ ಪರಂಗಿಕಾಯಿನ ವಾಶ್ ಮಾಡಿಬಿಟ್ಟು ಮತ್ತು ಇದನ್ನು ಮಿಕ್ಸ್ ಮಾಡಬೇಕು. ನೆಕ್ಸ್ಟು ನಾವು ಖಾರ ರುಬ್ಬಿದ್ದನ್ನ ತಂದು ಹಾಕಬೇಕಾಗುತ್ತೆ. ಖಾರ ರುಬ್ಬಿದ್ದು ಯಾಕಪ್ಪ ವೈಟ್ ಇದೆ ಅಂತಂದರೆ ಅದು ಮೇಲ್ಗಡೆ ಇರೋದೇ ಖಾರದ ರುಬ್ಬಿದ್ದು, ಯಾಕಂದರೆ ನಾವು ಹಸಿರು ಮೆಣಸಿನ್ಕಾಯಿ ಕಾಯಿ ಜಾಸ್ತಿ ಆಗಿದ್ದರಿಂದ ವೈಟ್ ಕಲರ್ ಕಾಣಿಸ್ತಾ ಇದೆ. ಹಾಗೆ ತುಪ್ಪದ ಪುಡಿ ಅಂತೀವಿ, ಅದನ್ನು ಹಾಕ್ಬೋದು. ಟೇಸ್ಟ್ಗೆ ಸಾಂಬಾರು ಪೌಡ್ರೂ ಹಾಕ್ಕೋಬೋದು, ಅಥವಾ ನೀವು ಅಲ್ಲಿ ಮೆಣಸಿನ್ಕಾಯಿ ಹಾಕಲಿಲ್ಲ ರುಬ್ಬಕ್ಕೆ ಅಂದರೆ ಖಾರದ ಪುಡಿ ಹಾಕ್ಬೋದು. ಈ ಥರ ಕೂಗ್ಸಿದ್ಮೇಲೆ ಪಲ್ಯ ರೆಡಿ ಆಯಿತು. ಪರಂಗಿಕಾಯಿ ಪಲ್ಯ ಅಥವಾ ಪಪ್ಪಾಯಕಾಯಿ ಪಲ್ಯ ಹೇಗಿದೆ? ತುಂಬ ಚೆನ್ನಾಗಿದೆ ಅಲ್ವಾ? ನಾವಿವಾಗ ಇದನ್ನು ಹೇಗೆ ತಿಂದ್ವಿ ಅಂತ ತಿನ್ನೋದು ತೋರಿಸಲ್ಲ, ಬಟ್ ಏನಕ್ಕೆ ನಾವು ಮಾಡಿದ್ವಿ ಅಂತೇಳಿ. ನೆಕ್ಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರ್ತಕ್ಕಂಥ ಪಪ್ಪಾಯ ಅಥವಾ ಪರಂಗಿಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಏನು ಮಾಡಿದ್ವಿ ಗೊತ್ತಾ? ರಾಗಿ ರೊಟ್ಟಿ ಮಾಡಿ, ಈ ರಾಗಿ ರೊಟ್ಟಿನ ಒಲೆಯಲ್ಲಿ ಬೇಯಿಸಿದ್ವಿ. ಇವಾಗ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಕೆಲಸದವ್ರು ಬೇರೆ ಬಂದಿದ್ದು, ಹಾಗಾಗಿ ಸ್ಟವ್ ಮೇಲೆ ಮಾಡಲಿಲ್ಲ. ನಾವು ರಾಗಿ ರೊಟ್ಟಿನ ಈ ರೀತಿ
ಆಚೆ ಒಲೆ ಹಚ್ಚಿ ಒಲೆಯಲ್ಲಿ ರಾಗಿ ರೊಟ್ಟಿನ ಬೇಯಿಸಿ ತುಂಬಾ ಚೆನ್ನಾಗಿತ್ತು. ಈ ರಾಗಿ ರೊಟ್ಟೆ ಜೊತೆಗೆ ಪಪ್ಪಾಯ ಪಲ್ಯ ಮತ್ತು ಚಟ್ನಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ವಿ ಗಾಯ್ಸ್. ಹೇಗಿದೆ ರೊಟ್ಟಿ ಪಲ್ಯ? ತುಂಬಾ ಚೆನ್ನಾಗಿದೆ. ಅಂತೂ ಇಂತೂ ಪಪ್ಪಾಯ ಪಲ್ಯ ರೆಡಿ ಆಯಿತು. ನಿಮಗೂ ಸಹ ತೋರಿಸಿದ್ದೀನಿ. ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಹೇಗೆ ಮಾಡ್ತೀರಾ ಹೇಳಿ ಗೈಸ್. ಏನು ಗೊತ್ತಾ, ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ತಂಗಿ ಮಕ್ಕಳು ಮತ್ತು ನಮ್ಮ ಆಂಟಿರೆಲ್ಲ ಸ್ವಲ್ಪ ಮಾತಾಡ್ತಾಯಿದ್ರು ಆಚೆ. ಅದು ಸ್ವಲ್ಪ ಇಲ್ಲಿ ಎಫೆಕ್ಟ್ ಆಗಿದೆ. ಹಂಗೆ ನಿಮಗೆ ಡಿಸ್ಟರ್ಬ್ ಆಗಿದ್ರೆ ಸಾರಿ. ಹೀಗೆ ವೀಡಿಯೋಸ್ನ ನೋಡ್ತಾರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.